ರೀತಿಯ ತಳಿಗಳು ಕೂಡ ಇಲ್ಲಿದ್ದಾವೆ. ಸಾಹಿವಾಲ್ ತಳಿ ಅಂತ ಇದು ಬಹಳ ಚೆನ್ನಾಗಿದೆ. ಬನ್ನಿ, ಅವರ ಮಾಲೀಕರು ಇಲ್ಲಿದ್ದಾರೆ. ಜೊತೆಗೆ ಇದು ಗಿರ್ ತಳಿ ಅಂತೆ. ಬಹಳ ಅದ್ಭುತವಾಗಿದೆ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ. ನಮಸ್ಕಾರ ಸರ್. ಏನ್ ಸರ್ ಗುದ್ದಿಸ್ಬಿಟ್ಟಿರಿ ಮತ್ತೆ ನಮಗೆ? ಗುದಿಯಲ್ಲ ಬನ್ನಿ. ನಾವು ನೋಡ್ರಿ ಜಬರ್ದಸ್ತಾಗಿ ರೆಡಿಯಾಗಿ ಬಂದ್ಬಿಟ್ಟಿರ್ತೀವಿ. ಹೆಂಗೈತೆ ನೋಡಿ, ಏನ್ರಿ ಇದು ಹಿಂಗೈತೆ? ಏನಿದು ವಿಶೇಷತೆ? ಗಿರ್ ಅಂತ ಇದ್ರ ಹೆಸರು, ಗಿರ್ ತಳಿ. ಇದು ಗುಜರಾತ್ ಬ್ರೀಡು. ಇದು ನಮ್ಮ ಹತ್ರ ಒಂದು 15 ಹಸುಗಳಿದೆ. ಇದು ಒಂದು 15 ಹಸುಗಳಿದೆ. ಇದು ಹಸು ಎಷ್ಟು ಲೀಟರ್ ಕೊಡುತ್ತೆ ಇದೆಲ್ಲ ಹಾಲು? 10 ಲೀಟರ್ ವರೆಗೂ ಕೊಡುತ್ತೆ. ಹೌದಾ? ಟೈಮ್ಗೆ. ಅದೇ ಸಿಂಧಿ ಹಸುಗಿಂತ ಗ್ರ್ಯಾಂಡ್ ಆಗಿದೆ ಇದು. ಹೌದು. ಇದು ಬಂದು ಪುಂಗನೂರು ತಳಿ ಅಂತ ಹೇಳಿ. ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಅಜ್ಜ ಯಾವೂರು? ನಾವು ಪಾಂಡಪುರ. ಪಾಂಡಪುರನ? ಇದು ಯಾವ ತಳಿ ಇದು ಸರ್? ಇವೆರಡು ಪುಂಗನೂರು, ಅದು ಬೋನಿ ಅಂತ. ಅದು ಸ್ವರ್ಣ ಕಪಿಲ ಮಲೆನಾಡು ಘಟ್ಟದಲ್ಲಿ. ಅದರಿಂದ ಕ್ಯಾನ್ಸರ್ಗೆಲ್ಲ ಔಷಧಿ ಆಗತ್ತೆ. ನಾವು ಗುಣ ಮಾಡಿ ತೋರಿಸ್ತೀವಿ ಅದರಲ್ಲಿ ಬೇಕಾದ್ರೆ. ಇದು ಶಾರ್ಟ್ ಎಷ್ಟು 3ನೇ ಕರು, ಅದು 4ನೇ ಕರು. ಇದು ಹೈಯೆಸ್ಟ್ ತಿರುಪತಿ ತಿಮ್ಮಪ್ಪ. ಔಷಧಿ ಹೇಗೆ ತಯಾರು ಮಾಡ್ತಿರೋದು? ಅದು ಗಿಣ್ಣ ಹಾಲು ಇರುತ್ತಲ್ಲ, 3 ದಿವಸ ಗಿಣ್ಣ ಹಾಲನ್ನು ತಗೊಂಡು ನಿಮಗೆ ಯಾವ ಕಾಯಿಲೆ ಬೇಕಾದ್ರೆ ಗುಣ ಮಾಡ್ಬೋದು. ಆ ತಗೊಳ್ಳೋ ಸಿಸ್ಟಮ್ ಇರುತ್ತೆ. ತುಪ್ಪನ ಮೂಗಿಗೆ ಹಾಕ್ತಾ ಬಂದರೆ ವೀಸಿಂಗು, ಶೀತ, ಅರ್ಧ ತಲೆನೋವು ಎಲ್ಲ ಗುಣ ಆಗುತ್ತೆ. ಆ ಹಾಲು ಗಿಣ್ಣ ಹಾಲನ್ನ ಪ್ರತಿ ಹೊತ್ತು 3 ಹೊತ್ತು ಕುಡಿತಾ ಬಂದರೆ ಕ್ಯಾನ್ಸರ್ ಸೆಕೆಂಡ್ ಸ್ಟೇಜ್ ಇದು ಗುಣ ಆಗಿದೆ. 4th ಸ್ಟೇಜ್ ಎಲ್ಲ ಆಗಲ್ಲ. ಇಷ್ಟು ಅದ್ಭುತ ಗುಣಗಳನ್ನು ಹೊಂದಿದೆ ಸರ್. ಈ ಒಂದು ದಸರಾ ನಿಮಗೆ ಬಹಳ ವಿಶೇಷ ಅವಕಾಶ ಮಾಡಿಕೊಡುತ್ತೆ. ಹೆಂಗಿದೆ ದಸರಾ? ಈ ಟೈಮ್ ಫಸ್ಟ್ ಬಂದಿರೋದು ನಾವು, ಇವತ್ತವರೆಗೆ ಬಂದಿರಲಿಲ್ಲ. ಸ್ವಲ್ಪ ಜನಗಳಿಗೆ ಇದ್ರ ಬಗ್ಗೆ ತಿಳುವಳಿಕೆ. ಈ ಶಾರ್ಟ್ ಹಸುಗಳನ್ನ ಯಾರು ನೋಡಿರಲಿಲ್ಲ ಇಲ್ಲಿ, ಇದು ಫಸ್ಟ್ ಟೈಮ್ ನೋಡಿದ್ದಾರೆ. ಇದು ಬೋನಿ ಅಂತ ಕಲ್ಕತ್ತಾ ಬ್ರೀಡ್. ದಸರಾ ಎಲ್ಲ ತುಂಬಾ ಚೆನ್ನಾಗಿ ಆಗ್ತಿದ್ಯಾ? ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ರೈತ ದಸರಾ ನೋಡ್ತಾ ಇದ್ದೀರಾ, ಹೆಂಗಿದೆ ರೈತ ದಸರಾ? ತುಂಬಾ ಚೆನ್ನಾಗಿದೆ. ಪಕ್ಕದಲ್ಲಿ ಮಹಿಳಾ ದಸರಾ ಇದೆ, ಈ ಕಡೆ ರೈತ ದಸರಾ ಇದೆ. ಹೆಂಗಿದೆ? ತುಂಬಾ ಚೆನ್ನಾಗಿದೆ. ಏನ್ ಅನ್ಸುತ್ತೆ ಇದೆಲ್ಲ ನೋಡಿದಾಗ, ಇವೆಲ್ಲ ನೋಡುವಾಗ? ನೀವು ಹಳ್ಳಿನ ಸಿಟಿನ? ಸಿಟಿ ಲೈಫ್ಗೂ ಹಳ್ಳಿ ಲೈಫ್ಗೂ ಏನ್ ವ್ಯತ್ಯಾಸ ಕಾಣಿಸ್ತಾ ಇದೆ? ಚೆನ್ನಾಗಿದೆ ಸರ್. ಎಲ್ಲ ಮಕ್ಕಳೆಲ್ಲ ನೋಡ್ತಿದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ. ನಮ್ಮ ಇಂಡಿಯಾಗೆ ಗೊತ್ತಾಗುತ್ತೆ, ನಮ್ಮ ಮೈಸೂರು ಬಗ್ಗೆ ತುಂಬಾ ಖುಷಿ ಆಗುತ್ತೆ. ತುಂಬಾ ಖುಷಿ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಬರ್ಲಿ. ಓಂಗೋಲ್ ಅಂತೆ. ಏನ್ರಿ ಇದು ಹಿಂಗೈತೆ? ನಿಮ್ಗಿಂತ ಹೈಟ್ ಐತಲ್ರಿ ಯವ್ವ. ಗುದ್ದಲ ತಾನೆ ನೋಡಿ. ಇದು ಏನ್ ಭುಜ ನೋಡ್ರಿ ಅದ್ರದ್ದು. ನೋಡಕ್ಕೆ ಒಂಥರ ಖುಷಿ. ಅದ್ರ ಕಟ್ಟು ಮಸ್ತು. ಜಿಮ್ ಮಾಡಿದ್ರು ಬರಲ್ಲ ಈ ತರ ಬಾಡಿ. ಇದ್ರದ್ದು ಭುಜ ನೋಡಿ. ಅಲ್ಲ, ಭುಜ ಏನೋ ಬಿಲ್ಡಪ್ ಕೊಡ್ತಾ ಇದೀವಿ, ನಮಗೆ ಇಟ್ಬಿಟ್ರೆ ಕಷ್ಟ. ಏನಣ್ಣ ನಿಮ್ಮ ಹೆಸರು? ಆಕಾಶ್ ದೀಪ್ ಅಂತ. ಆಕಾಶ್ ದೀಪ್ ಅವ್ರು ನೀವು ರೈತರ ಬೇಸಿಕಲಿ? ಹೌದು, ಮೈಸೂರು ಸಿಟಿ, ಬಟ್ ನಮ್ಮ ಫಾರಂ ಬಂದು ಬೋಗಾದಿ ಗದ್ಗೆ ರೋಡಲ್ಲಿ. ಹೌದು. ಓಂಗೋಲ್ ತಳಿ ಏನು ವಿಶೇಷತೆ? ಏನು ವಿಶೇಷತೆ ಅಂದರೆ ಇದು ಫುಲ್ಲು ಆಂಧ್ರದಲ್ಲಿ ರೇಸ್ಗೆಲ್ಲ ಕಟ್ತಾರೆ ಇದನ್ನ, ಕಲ್ಲೆಳೆಯೋದಕ್ಕೆಲ್ಲ. ಆಮೇಲೆ ಕೆಲ್ಸಗಾರ ತಳಿ ಇದು, ಪ್ಲಸ್ ಬ್ರೀಡಿಂಗಿಗೆಲ್ಲ ಎಲ್ಲ ಈಗ ಇದನ್ನೇ ಜಾಸ್ತಿ ಇದು ಮಾಡ್ತಾ ಇದ್ದಾರೆ. ಎಷ್ಟೇ ಭಾರ ಇದ್ರು ಎಳೆಯುವಂತ ಕೆಪಾಸಿಟಿ ಹಳ್ಳಿ ಕಾರ್ಗಿಂತ ಸ್ಟ್ರಾಂಗ್. ಹಳ್ಳಿಕಾರ್ಗಿಂತ ಸ್ಟ್ರಾಂಗ್. ಏನಿದೆ ರೇಟ್ ಇದ್ರದ್ದು ಒಂದು ಎತ್ತಿಂದು? ಇದು ಜೊತೆ 6 ಲಕ್ಷ ರೂಪಾಯಿ ಆಗುತ್ತೆ. ಜೊತೆ 6 ಲಕ್ಷ. ಹಳ್ಳಿಕಾರ್ ಏನೋ ಒಂದು 3 ಲಕ್ಷ ಇದೆಯಾ? 4 ಲಕ್ಷ 5 ಲಕ್ಷ ಆ ಥರ ಇದೆ. ಇದು 6 ಲಕ್ಷ. ಜೊತೆ 6 ಲಕ್ಷ. ನೋಡ್ರಿ, ನೋಡಿದ್ರೆ ಗೊತ್ತಾಗುತ್ತೆ ಕೊಡ್ಬೋದು ಅಂತ. ಏನ್ ನಿನ್ನ ಹೆಸರು? ರೋಷಿತು. ಏನ್ ನೋಡಕ್ ಬಂದೆ? ಹೊಸ ನೋಡಕ್ ಬಂದ? ಎತ್ತು ನೋಡಲ್ವಾ? ಹೆಂಗಿದೆ ದಸರಾ? ಆನೆನೂ ನೋಡಕ್ ಬಂದ? ಆನೆನೂ ನೋಡಕ್ ಬಂದಂತೆ. ಅಲ್ಲಿ ನೋಡು, ಒಂದು ಆಯ್ ಮಾಡು. ಇಲ್ಲಿ ಕ್ಯಾಮ್ರಾ ಮಾಡು. ಹಾಯ್ ಅನ್ನು. ಅಲ್ಲಿ ಹಾಯ್ ಅನ್ನು. ಅದು ಥಾರ್ ಪಾರ್ಕರ್, ಇದು ದೇವಣಿ. ನೋಡಿ, ಸೂಪರ್ ಆಗಿದೆ. ಎಲ್ಲ ಕರ್ಕೊಂಡ್ ಬಂದಿದ್ದಾರೆ. ಬಂತು ನೋಡ್ರಪ್ಪ, ಬಂಡೂರು ಕುರಿ. ಸರ್ ನಮಸ್ಕಾರ. ಪಾಪುನೆಲ್ಲ ಕೂರಿಸ್ಬಿಟ್ರಿ ಸರ್. ಕುರಿ ತೋರಿಸ್ತಾ ಇದೀನಿ ಮಗಳಿಗೆ. ಕುರಿ ತೋರಿಸ್ತಿದ್ದೀನೋ ಕಂದ? ಯೋನ ನಿನ್ನ ಹೆಸರು? ಲೋಷಿಣಿ ಅಂತ. ಲೋಷಿಣಿ. ಲೋಷಿಣಿ ಅವರು ಕ್ಯೂಟ್ ಆಗಿದೆ. ಲೋಷಿಣಿ. ನಿಮ್ಮ ಹೆಸರು? ಸಿಂಧು ಅಂತ. ಸಿಂಧು ಅವರೇ, ನೋಡಿದ್ರ ಬಂಡೂರು ಕುರಿ? ನೋಡಿದೆ. ಹೆಂಗಿದೆ? ಚೆನ್ನಾಗಿದ್ಯಾ? ದಸರಾ ಹೆಂಗೈತೆ? ದಸರಾನು ಚೆನ್ನಾಗಿದೆ. ಯಾವೂರು? ಇದೇ ಊರು, ಇದೇ ಊರಾ? ನೋಡಿ, ಇವೆಲ್ಲ ನೋಡಿದಾಗ, ಸಿಟಿ ಇದಕ್ಕೆಲ್ಲ ನೋಡಿದಾಗ ಹೆಂಗ್ ಅನ್ಸುತ್ತೆ? ಏನ್ ಅನ್ಸುತ್ತೆ, ಸ್ವಲ್ಪ ಚೇಂಜ್ ಅನ್ಸುತ್ತೆ. ಸ್ವಲ್ಪ ಚೇಂಜ್ ಅಷ್ಟೇನಾ? ತುಂಬಾನೇ ಚೇಂಜ್ ಅನ್ಸುತ್ತೆ. ನೀವು ಮೈಸೂರಲ್ಲಿ ಬರೀ ನಾಯಿಗಳನ್ನ ನೋಡ್ತಾ ಇರ್ತೀರಿ, ಇಲ್ಲಿ ಕುರಿಗಳನ್ನ ನೋಡ್ತಾ ಇದ್ದೀರಿ. ನಮ್ದು ಬಾರ್ನ್ ಅಂಡ್ ಬ್ರಾಟ್ ಅಪ್ ಹಳ್ಳಿನೇ, ಹಂಗಾಗಿ ಅಷ್ಟೇನು. ಏನ್ ಸರ್ ನಿಮ್ಮ ಹೆಸರು? ರೈತರ? ಲಿಂಗರಾಜು ಸರ್. ಲಿಂಗರಾಜಣ್ಣ. ಯಾವೂರು? ಚಂದಳ್ಳಿ. ಯಾವ ಡಿಸ್ಟಿಕ್, ಯಾವ ತಾಲೂಕು? ಮಳವಳ್ಳಿ ತಾಲೂಕು. ಮಳವಳ್ಳಿಯವರ? ಹೌದು. ಎಷ್ಟು ಹೆಂಗದೆ ಬಂಡೂರು ಕುರಿ? ಚೆನ್ನಾಗವ? ಹೆಂಗೆ ನೀವ್ ಹೇಳ್ಬೇಕು, ನಾವಲ್ಲ. ಹೆಂಗೈತೆ ದಸರಾ? ಸೂಪರ್ ಆಗೈತೆ. ಸೂಪರಾ? ಹಾ. ಎಷ್ಟು ಒಂದ್ ಕುರಿ? ಒಂದ್ ಕುರಿ ಒಂದು 75,000. ಕೆಜಿ ಬಲ್ಲ? ಅಲ್ಲ, ಪರ್ ರೆಡ್.
ರೆಡ್ ಹಾ. ದಪ್ಪ ಇರ್ಲಿ ಚಿಕ್ಕ ಇರ್ಲಿ ಹೆಂಗಾರು ಇರ್ಲಿ ಚಿಕ್ಕದಾಗಿದ್ರೆ ಒಂದು 25,000 30,000. ಅದಕ್ಕೆ ಎಷ್ಟು ಕೆಜಿ ಮೇಲೆ ಇದ್ರೆ 70,000? ಅಲ್ಲಿ ಕೆಜಿ ಅಲ್ಲ, ಇದು ಏಜ್ ಮೇಲೆ. ಏಜ್ ಮೇಲೆ ಎಷ್ಟು ಏಜ್ ಮೇಲೆ ಇದ್ರೆ 70,000? ಒಂದೂವರೆ ವರ್ಷದ ಮೇಲಿದ್ರೆ. 1.5 ವರ್ಷದ ಮೇಲೆ 70,000, ಒಳಗಾದ್ರೆ 25,000. ಹೌದು, 3 ತಿಂಗಳಾದ್ರೆ 3 ತಿಂಗಳು 4 ತಿಂಗಳಂದ್ರೆ ಮರಿ ಕೊಡೋದಾರೆ ಒಂದು 25,000 ಮರಿ ಆದ್ರೆ ಮರಿ ಆದ್ರೆ. ಬಾ, ಬಾ. ಬಾ ಇಲ್ಲಿ ನೀನು. ಹಾ ಯೋ ಹೆಂಗೈತೆ ದಸರಾ? ಯೋ ಬರೀ ಇಂಥದೆಯ ಹೆಂಗದೆ ದಸರಾ? ನಿಮ್ಮ ಯಜಮಾನ್ರೆಲ್ಲ ಕೊಡ್ತಾರ ಕಾಸು? 2,000 ಬಂತ? ಹೆಣ್ಣ ಗಂಡ? ಹೆಣ್ಣು ಅಂದ್ರೆ 2,000 ಬರ್ಬೇಕಲ್ಲ? ಈ ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ. ತುಂಬಾ ಚೆನ್ನಾಗಿದ್ದಾವೆ ಸರ್. ಹೇಳಿ ಸರ್, ಏನ್ ನಿಮ್ಮ ಹೆಸರು? ರಾಮು ಸರ್. ರಾಮ ಅವ್ರೆ, ಎಲ್ಲರೂ ಬನ್ನೂರು ಕುರಿ ಅಂತಾರೆ. ಮಿಸ್ಟೇಕ್ ಆಗಿದೆ ಸರ್ ಅದು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬಿಟ್ಟದೆ. ಅದ್ ಯಾಕೆ ಹಂಗ ಆಗೋಯ್ತು? ಇದ್ರಲ್ಲೇ ಸ್ಪೆಲ್ಲಿಂಗ್ ಹೇಳಿ ಸಾಕಾಗ್ಬಿಡೋದು ಅವ್ರಿಗೆ. ಆಕ್ಚುಲಿ ಬಂಡೂರು ಕುರಿ. ಓಹೋ, ಬನ್ನಿ ಈಗ ಇಡೀ ರಾಜ್ಯಾದ್ಯಂತ ಹೆಸರಾಗಿರುವಂತ ಹಳ್ಳಿಕಾರ್ ನೋಡಿ, ಇಲ್ಲೇ ಇದಾವೆ ನೋಡಿ ಹಳ್ಳಿಕಾರ್ ತಳಿ. ಜೋಡಿ ಇದು 4 ಲಕ್ಷ, ಅದು 10 ಲಕ್ಷ. 10 ಲಕ್ಷ 10 ಲಕ್ಷ ಈ ಜೋಡಿ ನೋಡಿ. ಇವೆರಡು ಜೋಡಿ ನೋಡ್ತಿದ್ರೆ ಇವೆರಡು 10 ಲಕ್ಷ. ಇವು ಚೋಟವಾಲ ಇದಾವಲ್ಲ, ಇವೇ 4.5 ಲಕ್ಷ. ಅದು 8.5 ಲಕ್ಷ. 8.5 ಲಕ್ಷ. ಓಕೆ, ಎಲ್ಲಾ ರೀತಿಯ ತಳಿಗಳು ಕೂಡ ಇಲ್ಲಿದಾವೆ. ಸಾಹಿವಾಲ್ ತಳಿ ಅಂತ ಇದು ಬಹಳ ಚೆನ್ನಾಗಿದೆ. ಬನ್ನಿ, ಅವರ ಮಾಲೀಕರು ಇಲ್ಲಿದ್ದಾರೆ. ಜೊತೆಗೆ ಇದು ಗಿರ್ ತಳಿ ಅಂತೆ. ಬಹಳ ಅದ್ಭುತವಾಗಿದೆ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ. ನಮಸ್ಕಾರ ಸರ್. ಏನ್ ಸಾರ್ ಗುದ್ದಿಸ್ಬಿಟ್ಟಿರಿ ಮತ್ತೆ ನಮಗೆ? ಗುದಿಯಲ್ಲ, ಬನ್ನಿ. ನಾವು ನೋಡ್ರಿ ಜಬರ್ದಸ್ತಾಗಿ ರೆಡಿಯಾಗಿ ಬಂದ್ಬಿಟ್ಟಿರ್ತೀವಿ. ಹೆಂಗೈತೆ ನೋಡಿ, ಏನ್ರಿ ಇದು ಹಿಂಗೈತೆ? ಏನಿದ್ ವಿಶೇಷತೆ? ಗಿರ್ ಅಂತ ಇದ್ರ ಹೆಸರು, ಗಿರ್ ತಳಿ. ಇದು ಗುಜರಾತ್ ಬ್ರೀಡು. ಇದು ನಮ್ಮ ಹತ್ರ ಒಂದು 15 ಹಸುಗಳಿದೆ. ಇದು ಯಾವ್ದು? ಒಂದು 15 ಹಸುಗಳಿದೆ. ಇದು ಹಸು ಎಷ್ಟು ಲೀಟರ್ ಕೊಡುತ್ತೆ ಇದೆಲ್ಲ ಹಾಲು? 10 ಲೀಟರ್ ವರೆಗೂ ಕೊಡುತ್ತೆ ಹೌದಾ? ಟೈಮ್ಗೆ. ಅದೇ ಸಿಂಧಿ ಹಸುದ್ಗಿಂತ ಗ್ರ್ಯಾಂಡ್ ಆಗಿದೆ ಇದು. ಹೌದು. ಇದು ಬಂದು ಪುಂಗನೂರು ತಳಿ ಅಂತ ಹೇಳಿ. ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಅಜ್ಜ, ಯಾವೂರು? ನಾವು ಪಾಂಡಪುರ. ಪಾಂಡುಪುರನ? ಇದ್ಯಾವ ತಳಿ ಇದು? ಸರ್, ಇವೆರಡು ಪುಂಗನೂರು, ಅದು ಬೋನಿ ಅಂತ. ಅದು ಸ್ವರ್ಣ ಕಪಿಲ ಮಲೆನಾಡು ಘಟ್ಟದಲ್ಲಿ. ಅದರಿಂದ ಕ್ಯಾನ್ಸರಿಗೆಲ್ಲ ಔಷಧಿ ಆಗತ್ತೆ. ನಾವು ಗುಣ ಮಾಡಿ ತೋರಿಸ್ತೀವಿ ಅದರಲ್ಲಿ ಬೇಕಾದ್ರೆ. ಇದು ಶಾರ್ಟ್ ಎಷ್ಟು 3ನೇ ಕರು, ಅದು 4ನೇ ಕರು. ಇದು ಹೈಯೆಸ್ಟ್ ತಿರುಪತಿ ತಿಮ್ಮಪ್ಪ. ಔಷಧಿ ಹೇಗೆ ತಯಾರು ಮಾಡ್ತಿರೋದು? ಅದು ಗಿಣ್ಣ ಹಾಲು ಇರುತ್ತಲ್ಲ, 3 ದಿವಸ ಗಿಣ್ಣ ಹಾಲನ್ನು ತಗೊಂಡು ನಿಮಗೆ ಯಾವ ಕಾಯಿಲೆ ಬೇಕಾದ್ರೆ ಗುಣ ಮಾಡ್ಬೋದು. ಆ ತಗೊಳ್ಳೋ ಸಿಸ್ಟಮ್ ಇರುತ್ತೆ. ತುಪ್ಪನ ಮೂಗಿಗೆ ಹಾಕ್ತಾ ಬಂದರೆ ವೀಸಿಂಗು, ಶೀತ, ಅರ್ಧ ತಲೆನೋವು ಎಲ್ಲ ಗುಣ ಆಗುತ್ತೆ. ಆ ಹಾಲು ಗಿಣ್ಣ ಹಾಲನ್ನ ಪ್ರತಿ ಹೊತ್ತು 3 ಹೊತ್ತು ಕುಡಿತಾ ಬಂದರೆ ಕ್ಯಾನ್ಸರ್ 2nd ಸ್ಟೇಜ್ ಇದು ಗುಣ ಆಗಿದೆ. 4th ಸ್ಟೇಜ್ ಎಲ್ಲ ಆಗಲ್ಲ. ಇಷ್ಟು ಅದ್ಭುತ ಗುಣಗಳನ್ನು ಹೊಂದಿದೆ ಸರ್. ಈ ಒಂದು ದಸರಾ ನಿಮಗೆ ಬಹಳ ವಿಶೇಷ ಅವಕಾಶ ಮಾಡಿಕೊಡುತ್ತೆ. ಹೆಂಗಿದೆ ದಸರಾ? ಈ ಟೈಮ್ ಫಸ್ಟ್ ಬಂದಿರೋದು ನಾವು, ಇವತ್ತವರೆಗೆ ಬಂದಿರಲಿಲ್ಲ. ಸ್ವಲ್ಪ ಜನಗಳಿಗೆ ಇದ್ರ ಬಗ್ಗೆ ತಿಳುವಳಿಕೆ. ಈ ಶಾರ್ಟ್ ಹಸುಗಳನ್ನ ಯಾರು ನೋಡಿರಲಿಲ್ಲ ಇಲ್ಲಿ, ಇದು ಫಸ್ಟ್ ಟೈಮ್ ನೋಡಿದ್ದಾರೆ. ಇದು ಬೋನಿ ಅಂತ ಕಲ್ಕತ್ತಾ ಬ್ರೀಡ್. ದಸರಾ ಎಲ್ಲ ತುಂಬಾ ಚೆನ್ನಾಗಿ ಆಗ್ತಿದ್ಯಾ? ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ರೈತ ದಸರಾ ನೋಡ್ತಾ ಇದ್ದೀರಾ, ಹೆಂಗಿದೆ ರೈತ ದಸರಾ? ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಪಕ್ಕದಲ್ಲಿ ಮಹಿಳಾ ದಸರಾ ಇದೆ, ಈ ಕಡೆ ರೈತ ದಸರಾ ಇದೆ. ಹೆಂಗಿದೆ?